ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಮಹತ್ವದ ದಿನ. ಯಾಕೆ ಅಂತಂದ್ರೆ ಈ ಒಂದು ದಿನ ಆರೋಪಿ ನಟ ದರ್ಶನ್ಗೆ ತುಂಬಾನೇ ಕ್ರೂಷಿಯಲ್. ತನ್ನ ವಿರುದ್ಧವಾಗಿ ಸಾಕ್ಷಿಯನ್ನ ಹೇಳಲಿಕ್ಕೆ ನಾನು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಈ ಪ್ರಕರಣದ A14 ಪ್ರದೋಷ್ ಮುಂದೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾಫಿ ಸಾಕ್ಷಿಯ ಅರ್ಜಿಯ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಇವತ್ತಿಗೆ ಆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಕೂಡ ನಾನು ಮುಂದೆ ಬಂದು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಏನು ಹೇಳ್ತಿದ್ದಾರೆ, ಅದಕ್ಕೆ ಅವಕಾಶ ಇದೆಯಾ ಇಲ್ವಾ, ಇದರ ಕುರಿತಾಗಿ ಇವತ್ತು ಜಡ್ಜ್ಮೆಂಟ್ ಹೊರಬೀಳುತ್ತೆ. ಸೊ ಮಾಫಿ ಸಾಕ್ಷಿ ಅರ್ಜಿಯಿಂದ ಆರೋಪಿ ದರ್ಶನ್ಗೆ ಈಗ ಢವಢವ ಶುರುವಾಗಿದೆ. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳುತ್ತೆ. ಇದರ ಬೆನ್ನಲ್ಲೇ ಆರೋಪಿ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ. ಆ ಅರ್ಜಿಯನ್ನ ಒಪ್ಕೊಂಡು ಪ್ರಾಸಿಕ್ಯೂಷನ್ ಕೂಡ ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಜಡ್ಜ್ಗೆ. ಅದರ ಬೆನ್ನಲ್ಲೇ ಇನ್ನುಳಿದ ಆರೋಪಿಗಳು ಕೂಡ ಈ ಪ್ರಕರಣದ A10 ವಿನಯ್ ಹಾಗೆ ಮತ್ತೋರ್ವ ಆರೋಪಿ ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಹೀಗಾಗಿ ಅದಕ್ಕೆ ದರ್ಶನ್ ಪರ ವಕೀಲರು ಒಂದು ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಅದೇನು ಅಂತಂದ್ರೆ ಈ ರೀತಿಯಾಗಿ ಮಾಫಿ ಸಾಕ್ಷಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು 3 ಗಂಟೆಗೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಮಾಫಿ ಸಾಕ್ಷಿ ಆಗೋದಕ್ಕೆ ಸಾಧ್ಯನಾ ಅಥವಾ ದರ್ಶನ್ ಪರ ವಕೀಲರು ಏನು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿ ಅದನ್ನ ಪುರಸ್ಕರಿಸ್ತಾರಾ ನ್ಯಾಯಾಧೀಶರು ಕಾದ್ ನೋಡಬೇಕು. ಕರೆಕ್ಟಾಗಿ 3 ಗಂಟೆಗೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಜಡ್ಜ್ಮೆಂಟ್ ಬರ್ತಾ ಇದೆ. ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿ ಆಗಲಿಕ್ಕೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರ ವಕೀಲರೇನಿದ್ದಾರೆ ಸೊ ಅವರು ಒಪ್ಪಿಗೆಯನ್ನ ಸೂಚಿಸಿ ಮೆಮೋವನ್ನ ಸಲ್ಲಿಕೆ ಮಾಡಿದ್ದಾರೆ. ಓಕೆ, ನಮ್ಮ ಕಡೆಯಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ಯಾವಾಗ ಪ್ರದೋಷ್ಗೆ ಒಂದು ಮಾಫಿ ಸಾಕ್ಷಿ ಅರ್ಜಿ ಒಪ್ಪಿಗೆ ಸಿಕ್ತೋ ಇನ್ನುಳಿದ ಆರೋಪಿಗಳು ಕೂಡ ನಾನು ಮುಂದೆ ಬಂದು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಈಗ ಸಂಖ್ಯೆ 2 ಇದೆ. ಈ ಸಂಖ್ಯೆ ಇನ್ನೂ ಜಾಸ್ತಿ ಆಯ್ತಾ ಹೋದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಚ್ಚರಿ ಇಲ್ಲ. ಸೊ ಇವತ್ತು ವಿನಯ್ ಹಾಗೆ ಮತ್ತೋರ್ವ ಆರೋಪಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಮಾಫಿ ಸಾಕ್ಷಿ ಆಗೋಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.